ನಮಸ್ಕಾರ ವೀಕ್ಷಕರೇ, ಮನಿ ಇಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ಮನಿ ಯಾವಾಗಲೂ ಕೂಡ ನಮ್ಮ ಜೀವನದಲ್ಲಿ ಒಂದು ಉತ್ತಮ ರೋಲ್ ಪ್ಲೇ ಮಾಡುತ್ತೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಎಷ್ಟೇ ಸುಖವಾಗಿದ್ರು, ಎಷ್ಟೇ ಜೀವನದಲ್ಲಿ ನೆಮ್ಮದಿ ಇದ್ರೂ ಕೂಡ ಹಣ ಅಷ್ಟೇ ಅಗತ್ಯ ಆಗಿರುತ್ತೆ ನಮ್ಮ ಜೀವನವನ್ನ ಇನ್ನಷ್ಟು ಉತ್ತಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ. ಸೊ ನಮ್ಮ ಕಾರ್ಯಕ್ರಮಗಳಲ್ಲಿ, ಕಾರ್ಯಾಗಾರಗಳಲ್ಲಿ ಗುರುಗಳು ಹೊಸ ಹೊಸ ಬಿಸ್ನೆಸ್ ಐಡಿಯಾಸ್ಗಳ ಜೊತೆಗೆ ನಮ್ಗೆ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ದೈನಂದಿನ ಜೀವನದಲ್ಲಿ ಅವುಗಳಿಗೂ ಕೂಡ ಪರಿಹಾರವನ್ನ ತಮ್ಮ ಕಾರ್ಯಾಗಾರಗಳ ಮುಖಾಂತರ, ಕಾರ್ಯಕ್ರಮಗಳ ಮುಖಾಂತರ ಕೊಡ್ತಾ ಬರ್ತಿದ್ದಾರೆ. ಹಾಗಿದ್ರೆ ಇವತ್ತು ಗುರುಗಳು ಯಾವ ಒಂದು ವಿಶೇಷ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ, ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನ ಪಡೆದವರು, ಭೂದೋಷ ನಿವಾರಕರು, ವಾಸ್ತುದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯನ್ನ ತಂದುಕೊಟ್ಟು ನಮ್ಮೊಳಗಿರುವಂತಹ ಬ್ರಹ್ಮ ತತ್ವವನ್ನ ಜಾಗೃತಗೊಳಿಸಿ ನಾವು ಅಂದುಕೊಂಡಿದ್ದೆಲ್ಲವನ್ನ ಪಡೆದುಕೊಳ್ಳುವ ವಿಶ್ವ ಮಾರ್ಗವನ್ನ ನಮಗೆ ತಿಳಿಸ್ಕೊಡ್ತಾ ಇರುವವರು, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವ ಚೇತನ ದುಡ್ಡಿನ ದ್ರೋಣಾಚಾರ್ಯ ಶ್ರೀ ಅನಂತ ವಿಶ್ವಾಚಾರ್ಯ ಗುರುಗಳು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ನಿಮ್ಮ ಜೊತೆ ಮಾತಾಡೋದಕ್ಕೂ ಮುನ್ನ ಒಂದು ಸಣ್ಣ ಇನ್ಫಾರ್ಮೇಶನ್ ಅನ್ನು ನಮ್ಮ ವೀಕ್ಷಕರಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಗುರುಗಳು ಲೈವ್ನಲ್ಲಿ ಬಂದು ಒಂದು ಹೊಸ ಬಿಸ್ನೆಸ್ ಐಡಿಯಾದ ಬಗ್ಗೆ ತಿಳಿಸ್ಕೊಟ್ರು. ಈ ಬಿಸ್ನೆಸ್ ಅನ್ನು ಮಾಡಿದ್ರೆ ಏನಿಲ್ಲ ಅಂತಂದ್ರೂ ಕನಿಷ್ಠ ತಿಂಗಳಿಗೆ 3 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸಬಹುದು. ಸೊ ಆ ಬಿಸ್ನೆಸ್ ಯಾವುದು? ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಪಡೆದುಕೊಂಡು ಆ ಲೈವ್ನ ಅಟೆಂಡ್ ಮಾಡಿದಂಥವರಿಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಬಟ್ ನಿಮಗೂ ಕೂಡ ಅದು ಗೊತ್ತಾಗಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಗುರೂಜಿಯವರ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಸ್ಪೆಷಲ್ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಂಡ್ರೆ ನೀವು ಆ ವಿಡಿಯೋವನ್ನು ನೋಡಬಹುದು. ಗುರುಗಳಿಗೆ ಆಲ್ರೆಡಿ ತುಂಬ ಈ ಥರ ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಈ ವಿಡಿಯೋ ಏನಿದೆಯಲ್ಲ, ತಿಂಗಳಿಗೆ 3 ಲಕ್ಷ ಆದಾಯವನ್ನು ನೀವು ನಿಮ್ಮದಾಗಿಸ್ಕೊಳ್ಬಹುದು. ಈ ಬಿಸ್ನೆಸ್ ಹೇಗೆ ಮಾಡಬೇಕು, ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಗುರುಗಳು ಕೊಟ್ಟಿದ್ದಾರೆ. ಆ ವಿಡಿಯೋ ಅವರ ಚಾನಲ್ನಲ್ಲಿ ಲಭ್ಯ ಇದೆ. ಬಟ್ ನೀವು ಅದಕ್ಕೆ ಸ್ಪೆಷಲ್ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ಬೇಕು. ನೀವು ಇನ್ನೂ ಕೂಡ ಆಗಿಲ್ಲ ಅಂತಂದರೆ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳಿ, ಈ ವಿಡಿಯೋವನ್ನು ನೋಡಿ, ಹೊಸ ಬಿಸ್ನೆಸ್ ಐಡಿಯಾದ ಬಗ್ಗೆ ತಿಳ್ಕೊಳ್ಳಿ, ನೀವು ಕೂಡ ಬಿಸ್ನೆಸ್ ಮಾಡಿ ಸಕ್ಸಸ್ಫುಲ್ ಆಗಿ. ಇನ್ನು ಗುರುಗಳೇ, ನಮ್ಮ ಕಾರ್ಯಾಗಾರದಲ್ಲೂ ಕೂಡ ನೀವು ಬಹಳ ವಿಶೇಷವಾದಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇರ್ತೀರಾ. ವಿಶ್ವ ಮಂತ್ರ ತಂತ್ರದ ಬಗ್ಗೆ ಹೇಳ್ತಾ ಇರ್ತೀರಾ. ಜೀವನದಲ್ಲಿ ನಮಗಿರುವಂಥ ಆಸೆಯನ್ನು ಯಾವ ರೀತಿ ಈಡೇರಿಸ್ಕೊಳ್ಬಹುದು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಬರ್ತಿದ್ದೀರಿ. ಇನ್ನು ಮುಂಬರುವ ಕಾರ್ಯಾಗಾರದ ವಿಶೇಷತೆಗಳ ಬಗ್ಗೆ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ ಮೇಡಮ್. ನೋಡಿ, ಆ 3 ಲಕ್ಷದ್ದು ವ್ಯಾಪಾರದ ಬಗ್ಗೆ ನಾನು ಲೈವ್ ಬಂದು ಅದನ್ನು ಹೇಳಿಕೊಟ್ಟೆ. ಖಂಡಿತ ಎಲ್ಲರೂ 3 ಲಕ್ಷ ಮಾಡ್ಬೋದು, ಕೆಲವ್ರಿಗೆ ಮಾಡಲಿಕ್ಕೂ ಆಗೋದಿಲ್ಲ. ಇದೇಗಿರುತ್ತೆ ಅಂತಂದರೆ, ಈಗ ನಿಮ್ಗೆ ಇಷ್ಟ ಆಗೋ ಊಟವನ್ನು ನಿಮ್ಮ ಮುಂದೆ ಇಟ್ಟು ಊಟ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಅಮ್ಮನೋ ನಿಮ್ಮ ಮನೇಲಿ ಯಾರೋ ಒಬ್ಬರು ಹೇಳ್ತಾರೆ ಊಟ ಮಾಡಪ್ಪ ಅಂತೇಳಿ. ನೀವು ಊಟ ಮಾಡಲ್ಲ ಅಂತ ಅಂದ್ಕೊಳ್ಳೋಣ. ಈಗ ಊಟ ಮಾಡದೇ ಇದ್ದರೆ ನಿಮ್ಗೆ ದೇಹಕ್ಕೆ ಬೇಕಾಗಿರೋ ಕ್ಯಾಲರೀಸು ಅಥವಾ ಏನು ಶಕ್ತಿ ಬೇಕೋ ಅದೆಲ್ಲ ಬಂದ್ಬಿಡುತ್ತಾ? ಬಟ್ ಊಟ ನೋಡ್ತಿದ್ದೀರ ನೀವು, ಊಟ ಸ್ಮೆಲ್ಲು ಸಹ ಬರ್ತಿದೆ, ಗಮ್ಮಂತ ಬರ್ತಿದೆ, ಘಮ ಘಮ ಅಂತ ಬರ್ತಿದೆ ಪದಾರ್ಥ, ತಿನ್ನಲಿಲ್ಲ. ಸೊ ಹಾಗಾಗಿ ಬರೀ ಕೇವಲ ನೋಡಿದರೆ ಸಾಲದು, ಅಥವಾ ಅದನ್ನು ಏನೋ ತಿಂತೇನೆ ಅಂತ ಅಂದ್ಕೊಂಡ್ರೂ ಸಾಲದು. ನೀವು ತಿಂದಾಗ ಮಾತ್ರ ಆ ಅನ್ನದಲ್ಲಿರೋ ಅಥವಾ ಊಟದಲ್ಲಿರೋ ಶಕ್ತಿ ನಿಮ್ಮ ದೇಹಕ್ಕೆ ಹೋಗುವಂಥದ್ದು. ಸೊ ಹಾಗಾಗಿ ನಾನು ಹೇಳಿಕೊಟ್ಟದನ್ನು ನೀವು ಮಾಡಿದರೆ ಮಾತ್ರ 3 ಲಕ್ಷ ಬರುತ್ತೆ. ಕೇವಲ ನೀವು ಮನಸ್ಸಲ್ಲಿ ಅಂದ್ಕೊಂಡು ತುಂಬ ಚೆನ್ನಾಗಿದೆ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಏನೂ ಬರದೇ ಹೋಗ್ಬೋದು, ಗೊತ್ತಿರಲಿ. ಸೊ ಬಹುತೇಕ ಮಂದಿ ಈ ಒಂದು ಪುವರ್ ಮೈಂಡ್ ಸೆಟ್ ಇರೋರು, ಇದು ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲೆಲ್ಲೋ ಹೋಗ್ತಿರ್ತೀವಿ ನಾವು, ನಮ್ಮ ಕಾರಲ್ಲಿ ಹೋಗ್ತಿರ್ತೀವಿ, ನಡ್ಕೊಂಡು ಹೋಗ್ತಿರ್ತೀವಿ, ಬಸ್ಸಲ್ಲಿ ಹೋಗ್ತಿರ್ತೀವಿ. ಈ ಜಾಗದಲ್ಲಿ ಈ ಬಿಸ್ನೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಹೋಗುತ್ತಪ್ಪ ಅಂತ ಮಾತಾಡ್ಕೊಂಡಿರ್ತೇವೆ. ನೀವು ಮಾತಾಡ್ಕೊಂಡೇ ಇರ್ತೀರ, ಅದೇ ಜಾಗದಲ್ಲಿ ನೀವು ಅಂದ್ಕೊಂಡಿರ್ತೀರಲ್ವ, ಅದೇ ಬಿಸ್ನೆಸ್ ಇನ್ನೊಬ್ಬರು ಬಂದು ಮಾಡ್ತಿರ್ತಾರೆ ನೋಡಿ. ಆ ಮಾಡ್ತಿರೋರು ಬಹುತೇಕ ಮಂದಿ, ನೀವು ಶೆಟ್ರ್ಗಳಾಗ್ಬೋದು, ವ್ಯಾಪಾರ ಕಮ್ಯುನಿಟಿ ಮಾರ್ವಾಡಿಗಳಾಗ್ಬೋದು, ಅಥವಾ ಜೈನ್ಸ್ ಆಗ್ಬೋದು, ಅಥವಾ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಕೇರಳದವರು, ತಮಿಳ್ನಾಡವರು, ತೆಲುಗು, ಆಂಧ್ರದವರು ಆ ವ್ಯಾಪಾರ ಮಾಡ್ತಿರ್ತಾರೆ. ಬಟ್ ಫಸ್ಟ್ ಅಂದುಕೊಂಡಿದ್ಯಾರು ನೀವೇ.
ಯಾಕೆ ನೀವು ಅಷ್ಟು ಟೈಮ್ ಕೊಟ್ರಿ, ಯಾಕೆ ನೀವೇ ಮಾಡಲಿಕ್ಕಾಗಲಿಲ್ಲ? ಸೊ ಹೊಂದ್ಕೊಳ್ಳೋಕೆ ಗೊತ್ತಿದೆ ಅಂದರೆ ಆಲೋಚನೆ ಕೊಟ್ಟಿದ್ದು ಭಗವಂತನೇ ಅಲ್ವಾ, ಯೂನಿವರ್ಸೇ ಅಲ್ವಾ. ಸೊ ಲೆಟ್ ಅಸ್ ಬಿಕಮ್ ಆ್ಯಕ್ಷನ್ ಟೇಕರ್ಸ್, ನಾಟ್ ಜಸ್ಟ್ ಪೀಪಲ್ ಹು ಥಿಂಕ್. ಓಕೆ, ಥಿಂಕಿಂಗ್ ಗ್ರೇಟ್ ಈಸ್ ಗುಡ್, ಬಟ್ ಆ್ಯಕ್ಟಿಂಗ್ ಅಪಾನ್ ಇಟ್ ಗಿವ್ಸ್ ಅ ಫ್ರೂಟ್. ಸೊ ಹಾಗಾಗಿ 3 ಲಕ್ಷ ಮಾಡೋವಂಥವ್ರಾಗಿ. ಕಮ್ಮಿಂಗ್ ಟು ನೆಕ್ಸ್ಟ್ ಅಪ್ಕಮಿಂಗ್ ವರ್ಕ್ಶಾಪ್ ಜೂನ್ 14ನೇ ತಾರೀಕು ಭಾನುವಾರ ನಡೆಯುವಂಥದ್ದು. ಬೆಳಿಗ್ಗೆ ಬೇಗ ಬನ್ನಿ, 7:30ಗೆ ಬಂದರೆ ನಿಮ್ಮ ಸೀಟು ಕಾಯಂ ಆಗುತ್ತೆ, ಹಾಗೂ ಮುಂದೆ ಇರ್ತೀರ. ಆಮೇಲೆ ನಾನು ಎಲ್ಲಿ ನಡ್ಕೊಂಡು ಬರ್ತೀನಲ್ವ, ನಾನು ನಡ್ಕೊಂಡು ಬರೋ ಅಂಥ ಪಕ್ಕದಲ್ಲಿ ಕುಳಿತುಕೊಳ್ಳಿ. ವಿಶೇಷವಾಗಿ ಯಾರಿಗೆಲ್ಲ ಹುಷಾರಿರಲ್ವೋ ಅಥವಾ ಸಾಲದಲ್ಲಿರ್ತೀರೋ, ನಾನು ಬರುವ ದಾರಿಯ ಪಕ್ಕದಲ್ಲಿ ಕುಳಿತುಕೊಳ್ಳಿ. ವಿಶೇಷ ಆಶೀರ್ವಾದವನ್ನು ನಿಮಗೆ ಮಾಡ್ತೇನೆ. ಖಂಡಿತವಾಗಿಯೂ ನಾನು ಹೇಳ್ತೀನಿ, ನನ್ನ ಶಕ್ತಿ ನನಗೆ ಗೊತ್ತು, ಹಾಗೆ ವಿಶ್ವದ ಶಕ್ತಿಯ ಬಗ್ಗೆಯೂ ನನಗೆ ಗೊತ್ತು. ನೀವು ಕೋರಿದ್ದೆಲ್ಲ ಸಿಗುತ್ತೆ ನಿಮಗೆ. ಏನು ಈ ಪ್ರಪಂಚದಲ್ಲಿ ಭೂಲೋಕದಲ್ಲಿ ಹಾಸ್ಪಿಟ್ಲ್ಗಳು, ಡಾಕ್ಟ್ರುಗಳು ಅಥವಾ ಯಾರೋ ಹೇಳಿರ್ತಾರೆ ಇದಾಗಲ್ಲಪ್ಪ, ಇದಕ್ಕೆ ಮೆಡಿಸಿನ್ನೇ ಇಲ್ಲ, ಇದಕ್ಕೆ ಕ್ಯೂರ್ ಅನ್ನೋದೇ ಇಲ್ಲ, ಇದರಿಂದ ಹೊರಗಡೆ ಬರೋಕ್ಕಾಗಲ್ಲ ಕಣೋ ಈ ಸಮಸ್ಯೆಯಿಂದ, ಈ ಕೇಸ್ ಈ ಜನ್ಮದಲ್ಲಿ ಆಗಲ್ಲ ಅಂತ ಈ ಭೂಲೋಕದಲ್ಲಿ ಯಾರೇ ಹೇಳಿರಲಿ, ಅದೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಯೂನಿವರ್ಸ್ಗೆಲ್ಲ ಸಾಧ್ಯ. ಆ ಶಕ್ತಿ ಅದು ಅಪಾರವಾದದ್ದು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆಲ್ಲ ಒಳ್ಳೆಯದಾಗುತ್ತೆ. ದಯವಿಟ್ಟು ಬೇಗ ಬನ್ನಿ, ಕುಳಿತುಕೊಳ್ಳಿ. ವಿಶೇಷತೆಗಳಿಗೆ ಬಂದರೆ, ಮೊದಲನೇದು ಶನಿ ಗ್ರಹ ಶಾಂತಿ ಎನ್ನು ಈ ಕಾರ್ಯಾಗಾರದಲ್ಲಿ ನಾವು ಮಾಡ್ತಿದ್ದೇವೆ. ಶನಿ ದೋಷ ಇದ್ದರೆ, ಸಾಡೆ ಸಾತಿ ಅನ್ನುವಂಥದ್ದು ಇದ್ದರೆ ಅದೆಲ್ಲ ಹೋಗುತ್ತೆ. ಬರಬೇಕಂತಂದರೆ 3 ಮೊಳ ಕಪ್ಪು ಬಣ್ಣದ ದಾರ ತಗೊಂಡು ಬರಬೇಕು. 3 ಹಿಡಿ ಕಪ್ಪು ಎಳ್ಳನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಕೊಂಡು ತರಬೇಕು. 3 ಹಳದಿ ಬಣ್ಣದ ನಿಂಬೆಹಣ್ಣನ್ನು ತನ್ನಿ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಿಳಿಯ ಪೇಪರ್ನಲ್ಲಿ ಬ್ಲೂ ಕಲರ್ನ ಪೆನ್ನಲ್ಲಿ ಬರೆದುಕೊಂಡು ಬನ್ನಿ. ಕಡ್ಡಾಯವಾಗಿ ನೀಲಿ ವಸ್ತ್ರದಲ್ಲಿ ಬರುವಂಥದ್ದು. 2ನೇ ವಿಶೇಷತೆ, ಮಾಟ ಮಂತ್ರ ಏನಾದರೂ ಆಗಿದ್ದರೆ ಅದರ ನಿವಾರಣೆ ಆಗುತ್ತೆ. 3ನೇ ವಿಶೇಷತೆ, ಜಾತಕ ದೋಷಗಳೇನಾದರೂ ಇದ್ದರೆ ಅದಕ್ಕೆ ನಿವಾರಣೆ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. 4ನೇ ವಿಶೇಷತೆ, ಗೃಹ ವಾಸ್ತು ಸಂಕಲ್ಪ ವಿಶ್ವಕ್ರಿಯೆ. ಯಾರೆಲ್ಲ ಮನೆ ಕಟ್ಟಬೇಕು, ಸ್ವಂತ ಮನೆ ಅಥವಾ ಮನೆ ಆಲ್ರೆಡಿ ಇದ್ದರೆ ಬಾಡಿಗೆ ಬರೋ ರೀತಿ ಮನೆಗಳು ಕಟ್ಟಬೇಕು ಅಥವಾ ಜಮೀನು ತೆಗಿಬೇಕು ಅಂತಿರೋರಿಗೆ ನಾನು ಭೂವಾಸ್ತು ಮೃತ್ತಿಕೆಯನ್ನು ಉಚಿತವಾಗಿ ಕೊಡ್ತಿದ್ದೇನೆ. ನಾನು ಆಶೀರ್ವಾದ ಮಾಡಿ ಮಂತ್ರಶಕ್ತಿಯಿಂದ ಕೊಡುವಂಥದ್ದು. ಖಂಡಿತವಾಗಿ ಮನೆ ಕಟ್ಟೋವಂಥ ಆಶೀರ್ವಾದ ನಿಮ್ಗೆ ಬರುತ್ತೆ. ನಾನು ಹೇಳೋ ಹಾಗೆ ಮಾಡಬೇಕು ಅಷ್ಟೇ. ಸೊ ತುಂಬ ಸುಲಭ. ಎಲ್ಲರೂ ಮನೆ ಇರಬೇಕು, ಗೊತ್ತಿರಲಿ. ಆ ಸರ್ವಜ್ಞ ಹೇಳಿರೋದು ಅಷ್ಟೇ, ಈ ಭೂಲೋಕದಲ್ಲಿ ಎಲ್ಲರೂ ಹೇಳಿರೋದು ಅಷ್ಟೇ. ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯನ್ನರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಸೊ ಎಲ್ರಿಗೂ ಮನೆ ಬೇಕೇ ಬೇಕು. ಅದು ಒಳ್ಳೆಯ ಮನೆ, ನಮ್ಮದು ಸ್ವಂತ ಮನೆ ಆಗಿದ್ದರೆ ಒಳ್ಳೆಯದು. 5ನೇ ವಿಶೇಷತೆ, ಲಕ್ಷ್ಮೀ ಕುಬೇರ ಧನ ಪ್ರಾಪ್ತಿ ಕ್ರಿಯಾ ಅನುಷ್ಠಾನ ವ್ರತ 45 ದಿನದ್ದು. ಯಾರೆಲ್ಲ ಈ ವ್ರತ ಮಾಡ್ತಾರೋ, ನೀವು ಅಂದುಕೊಂಡಿದ್ದೆಲ್ಲ ಆಗುತ್ತೆ, ಗೊತ್ತಿರಲಿ. ಆ ವ್ರತದ ಬಗ್ಗೆ ನಾನು ಹೇಳ್ಕೊಡ್ತೇನೆ. ಎಲ್ಲರೂ ವ್ರತ ಮಾಡಬೇಕು. ಎಸ್ ಮೇಡಮ್. ಓಕೆ ಗುರುಗಳೇ, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇ ನನ್ನ ಪ್ರಶ್ನೆ ಏನಂತಂದರೆ, ಈ ಒಂದು ವಿಶ್ವದಲ್ಲಿ ಅತಿ ಹೆಚ್ಚು ಶ್ರೀಮಂತ ಸಮುದಾಯ ಅಂತ ಇದ್ದರೆ ಅದು ಯಾವುದು? ಅವ್ರು ಹೇಗೆ ಶ್ರೀಮಂತರಾದರು ಅಂತ. ಯಾಕಂದರೆ ಸಹಜವಾಗಿ ಒಂದು ಇರುತ್ತಲ್ಲ, ನಾವು ಒಂದು ಒಳ್ಳೆ ಪೊಸಿಷನಲ್ಲಿ ಇರಬೇಕು, ನಾವು ಜೀವನದಲ್ಲಿ ಒಂದು ಉತ್ತಮ ಮಟ್ಟಕ್ಕೆ ಹೋಗಬೇಕು, ನಾವು ಶ್ರೀಮಂತರಾಗಬೇಕು ಅಂತ. ಸೊ ಸಹಜವಾಗಿ ನೋಡಿದಾಗ ಯಾರ ಹತ್ರ ಜಾಸ್ತಿ ದುಡ್ಡಿದೆ, ಅವ್ರು ಹೇಗಾದರು ಅಂತ ತಿಳ್ಕೊಬೇಕು ಅನ್ನೋಂಥ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಇರುತ್ತೆ. ಆ ಒಂದು ಕ್ಯೂರಿಯಾಸಿಟಿಯಿಂದಲೇ ನಾನು ಈ ಪ್ರಶ್ನೆಯನ್ನು ಕೇಳ್ತಿದ್ದೀನಿ ಗುರುಗಳೇ. ಇದ್ರ ಬಗ್ಗೆ ಮಾಹಿತಿ ಕೊಡಿ. ಎಸ್ ಮೇಡಮ್, ಇದೆಲ್ಲರಿಗೂ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಆ್ಯಂಡ್ ಆ ಸಮುದಾಯದ ಜನಗಳು ಭಾರತ ದೇಶದಲ್ಲೂ ಇದ್ದಾರೆ, ಗೊತ್ತಿರಲಿ. ಬಟ್ ಬೆರಳೆಣಿಕೆ ಅಷ್ಟು ಮಾತ್ರ ಅವರು ಆ ದೇಶದಿಂದ ಹೊರಗಡೆ ಹಾಕಲ್ಪಟ್ಟಾಗ ಎಲ್ಲ ಇಡೀ ಪ್ರಪಂಚದಾದ್ಯಂತ ಹೊರಟೋಗ್ತಾರೆ. ಇವರು ಯಹೂದಿಗಳು. ಕನ್ನಡದಲ್ಲಿ ಇವ್ರನ್ನ ಯಹೂದಿ ಕಮ್ಯುನಿಟಿ, ಸಮುದಾಯ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಇವ್ರನ್ನ ಜೂವಿಷ್ ಪೀಪಲ್ ಅಂತಾರೆ. ಈಗ ನಾನು ಜೂವಿಷ್ ಪೀಪಲ್ಲು ಅಥವಾ ಯಹೂದಿ ಅಂತಂದರೆ ನಿಮ್ಗೆ ಎಷ್ಟು ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಬಟ್ ಈ ಹೆಸ್ರುಗಳು ಕೆಲವು ಹೇಳ್ತೀನಿ, ನಿಮ್ಗೆ ಆಗ ಈಸಿಯಾಗಿ ಅಸೋಸಿಯೇಟ್ ಮಾಡೋಕ್ಕಾಗುತ್ತೆ. ಇವರು ಜೂವಿಷಾ, ಇವರೇನೋ ಯಹೂದಿ ಅಂತಂದರೆ ಅಂತೇಳಿ. ಆಲ್ಬರ್ಟ್ ಐನ್ಸ್ಟೈನ್ ನಿಮ್ಗೆ ಗೊತ್ತಲ್ವಾ, ಅವರು ಜೂವಿಷನ್ನೇ. ನೋಡಿ, ಈಗ ಸ್ವಲ್ಪ ಅರ್ಥ ಆಯಿತು. ಹೋಗಲಿ, ಫಾದರ್ ಆಫ್ ಸೈಕಾಲಜಿ ಯಾರು? ಸಿಗ್ಮಂಡ್ ಫ್ರೈಡ್, ಅವರು ಜೂವಿಷನ್ನೇ. ಹೋಗಲಿ, ದೊಡ್ಡ ತತ್ವಶಾಸ್ತ್ರಜ್ಞ ಇದ್ದಾರಲ್ವ, ಕಾರ್ಲ್ ಮಾರ್ಕ್ಸು, ಅವರು ಜೂವಿಷನ್ನೇ. ಅಲ್ಲ, ನಿಮ್ಮ ಮೊಬೈಲಲ್ಲೆಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲ ಇದೆ, ಮೆಟಾ ಇದೆ ಎಲ್ಲ, ಯಾರು? ಮಾರ್ಕ್ ಜುಕರ್ಬರ್ಗು, ಅವರು ಜೂವಿಷ್ ಪೀಪಲ್ಲೇ. ಅಲ್ಲ, ಎಲ್ಲರ ಹತ್ರ ಗೂಗಲ್ ID ಇದೆಯಲ್ವಾ? ಗೂಗಲ್ ಗೊತ್ತಲ್ವಾ? ಆ ಲ್ಯಾರಿ ಪೇಜು, ಸರ್ಜನ್ ಬ್ರಿನ್ನು,
ಇವರು ಜೂವಿಷ್ ಪೀಪಲ್ಲೇ. ಓಕೆ, ಯಾರು ಜುರಾಸಿಕ್ ಪಾರ್ಕ್ ನೋಡಿದ್ದೀರಾ ಸಿನಿಮಾ? ಯಾರು ಅದಕ್ಕೆ ಡೈರೆಕ್ಟರು? ಆ ಡೈರೆಕ್ಟರನ್ನು ಜೂವಿಷ್ ಪೀಪಲ್ಲೇ. ಆರಕಲ್ ಎಷ್ಟು ಜನ ಕೆಲಸ ಮಾಡ್ತೀರಾ? ಆರಕಲ್ ಫೌಂಡರು ಜೂವಿಷನೇ. ಓಲಿ ಡೆಲ್ಲು ಕಂಪ್ಯೂಟರ್ ಎಲ್ಲ ಇರ್ತಿದ್ದೆ ತಾನೆ, ಮೈಕಲ್ ಡೆಲ್ಲು, ಅವರು ಜೂವಿಷೇ. ಈ ಥರ ಹೇಳ್ಕೊಳ್ತಾ ಹೋದರೆ ಜೂವಿಷ್ ಪೀಪಲ್ಲು ನೋಡಿ, ಈ ಕೂದಲು ಎಣ್ಸೋಕ್ಕಾಗಲ್ವಲ್ಲ ಅಷ್ಟು. ಓಲಿ ಯಾರಿಗೆಲ್ಲ ಗೊತ್ತು ಜೀಸಸ್ ಕ್ರೈಸ್ಟ್ ಅಂತ ಗೊತ್ತು, ಯೇಸು ಸ್ವಾಮಿ ಅಂತ ಹೇಳ್ತಾರಲ್ವ, ಅವರು ಜೂವಿಷೇ. ಈಗ ಶಾಕ್ ಆಗಿಬಿಟ್ಟಿರ್ತಾರೆ, ಓ ಇವರೆಲ್ಲ ಜೂಯಿಷಾ, ಇವರೆಲ್ಲ ಯಹೂದಿಗಳ ಅಂತಂತೇಳಿ. ದ ವೆರಿ ರಿಚೆಸ್ಟ್ ಪೀಪಲ್ ಆನ್ ದಿಸ್ ಗ್ಲೋಬ್, ಈ ಪ್ಲ್ಯಾನೆಟ್ ಅರ್ಥಲ್ಲಿ ನಾವು ಅವ್ರ ಬಗ್ಗೆ ಏನಿವತ್ತು ಡಿಸ್ಕಸ್ ಮಾಡ್ತೀವೋ ಅದನ್ನು ಅಳವಡಿಸ್ಕೊಂಡ್ರೆ ಸಾಕು, ಶ್ರೀಮಂತರಾಗೋದು ತುಂಬ ತುಂಬ ಸುಲಭ. ಜಸ್ಟ್ ಮಕ್ಕಳ ಆಟದಂತೆ ಅನ್ನೋ ರೀತಿ ಇರುತ್ತೆ ಅಷ್ಟೇ. ಎಂಥ ಅದ್ಭುತ ಅಲ್ವಾ, ಇಂಥವ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಿದ್ದೀವಿ, ಕಲಿತಿದ್ದೇವೆ, ಅದನ್ನು ಅಳವಡಿಸ್ಕೊಳ್ಳೋಕೆ ಹೊರಡ್ತಿದ್ದೇವೆ. ತುಂಬ ಸಲ ಇದ್ರ ಬಗ್ಗೆ ಹೇಳಿದ್ದೇನೆ, ಬಟ್ ಇಷ್ಟೊಂದು ಡೀಪಾಗಿ ಹೇಳಿಲ್ಲ ಅಷ್ಟೇ. ಇವತ್ತು ನಾವು ತಿಳ್ಕೊಳ್ಳೋದ್ರ ಜೊತೆ ನಾವು ಇವತ್ತಿನಿಂದ ಅವರೇನು ನಾವು ತಿಳ್ಕೊಳ್ತೀವಿ, ಏನು ತಿಳ್ಕೊಳ್ತೇವೆ ಅದನ್ನು ಅಳವಡಿಸ್ಕೊಂಡು ನಮ್ಮ ಲೈಫಲ್ಲಿ. ಇವರು ಮಕ್ಕಳು 7 ವರ್ಷಕ್ಕೆ ಬರೋದ್ರೊಳಗಡೆ ಇದೆಲ್ಲ ಹೇಳ್ಕೊಟ್ಬಿಡ್ತಾರಂತೆ. ಆಮೇಲೆ ಇನ್ನೊಂದು ಮಾಹಿತಿ ಗೊತ್ತಿರಲಿ, ಈಗ ಏನೆಲ್ಲ ಅವಾರ್ಡ್ಸ್ ಇದೆಯಲ್ವ, ನೊಬೆಲ್ ಅವಾರ್ಡ್ಸು, ನೊಬೆಲ್ ಪೀಸ್ ಪ್ರೈಸ್ ಆಗ್ಬೋದು ಅಥವಾ ನೊಬೆಲ್ ಲಾರೆಟ್ಸ್ ಅಂತ ಏನು ಕರಿತೀವಿ, 25% ಅಷ್ಟು ಅವಾರ್ಡ್ಗಳು ಈ ಸಮುದಾಯಕ್ಕೆ ಹೋಗಿರೋವಂಥದ್ದು. 100 ಅವಾರ್ಡಲ್ಲಿ 25% ಇವರಿಗೇನೆ. ಆಮೇಲೆ ಅಮೇರಿಕದಲ್ಲಿ ಇವ್ರ ಪರ್ಸೆಂಟೇಜ್ ಪಾಪ್ಯುಲೇಷನ್ ಎಷ್ಟು ಗೊತ್ತಾ? ಲೆಸ್ ದೆನ್ 2%. ಬಟ್ ಇವ್ರು ಎಷ್ಟು ಶ್ರೀಮಂತರು ಗೊತ್ತಾ? 40% ಆಫ್ ದ ವೆಲ್ತ್ ಆಫ್ ಅಮೇರಿಕಾ ಈಸ್ ವಿತ್ ದೆಮ್. ಈಗ ಯಾವ ರೀತಿ ಇದೆ ಅಂತಂದರೆ, ಭಾರತ ದೇಶದ ಎಲ್ಲ ಶ್ರೀಮಂತಿಕೆಯನ್ನು ಕೇವಲ ಯಾರೋ 2%, ಇಬ್ಬರ ಹತ್ರ ಇದ್ದಂಗೆ. 40% ಅಷ್ಟು ಹಣ ಆಸ್ತಿ ಐಶ್ವರ್ಯ ಕೇವಲ ಇಬ್ಬರ ಹತ್ರ. ಇನ್ನು ಉಳಿದ 60% ಇನ್ನು 98% ಜನದ ಹತ್ರ. ಎಷ್ಟು ಡಿಸ್ಪ್ರಪೋರ್ಷನೇಟ್ ಆಗಿದೆ ನೋಡಿ. ಇನ್ನೆಂಥ ಶ್ರೀಮಂತರಾಗಿರ್ಬೇಕು ಇವರು. ಅದು ವಲಸೆ ಹೋಗಿರೋದು, ಅವರೂರಲ್ಲ, ಅದು ಅಮೇರಿಕ ಇವ್ರ ಸ್ವಂತ ಅಲ್ಲ. ವಲಸೆ ಹೋಗಿರೋರ ಹತ್ರ ಇಷ್ಟು ದುಡ್ಡಿದೆಯಪ್ಪ. ಇವರು ಇಂಡಿಯಾದಲ್ಲೂ ಇದ್ದಾರೆ, ಆಂಧ್ರದಲ್ಲೂ ಇದ್ದಾರೆ, ಕರ್ನಾಟಕದಲ್ಲೂ ಇದ್ದಾರೆ, ಕೇರಳದಲ್ಲೂ ಇದ್ದಾರೆ. ಬಟ್ ಬೆರಳೆಣಿಕೆ ಅಷ್ಟು ಮಾತ್ರ. ಯಾಕಂದರೆ ಇವರು ಯಾರಿಗೂ ಗೊತ್ತಾಗಲ್ಲ, ಯಾರಿಗೂ ಹೇಳ್ಕೊಳ್ಳೋದು ಇಲ್ಲ. ಇವರು ಮಾರ್ವಾಡಿಗೇ ಅವ್ರ ತಾತ ಇದ್ದಂಗೆ. ಈಗ ಮಾರ್ವಾಡಿಗಳೇ ದೊಡ್ಡವರು ಅಂತ ಅಂದ್ಕೊಳ್ತೀವಿ ನಾವು ವ್ಯಾಪಾರದಲ್ಲಿ, ಬಟ್ ಇವ್ರಿಗೆ ಮಾಸ್ಟ್ರುಗಳು ಅವರು ಯಹೂದಿಗಳು, ಜೂಯಿಷ್ ಪೀಪಲ್ಲು. ಎನಿವೆ, ಬಿಫೋರ್ 7 ವರ್ಷ ಮಗು ಆಗೋ ಹೊತ್ತಿಗೆ, ಮಕ್ಕಳು 7 ವರ್ಷಕ್ಕೆ ಬರೋ ಹೊತ್ತಿಗೆ ಇಷ್ಟು ಅವ್ರಿಗೆ ಹೇಳ್ಕೊಟ್ಟಿರ್ತಾರಂತೆ. ತುಂಬ ಇದೆ, ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. 1-2 ಪಾಯಿಂಟ್ ಎಲ್ಲ ಹೇಳ್ತೇನೆ. ಇನ್ನೊಂದು 3 ಪಾಯಿಂಟ್, ಅದ್ಭುತವಾಗಿರೋ ಇನ್ನೊಂದು 3 ಪಾಯಿಂಟ್ ನಾನು ವರ್ಕ್ಶಾಪಲ್ಲಿ ಹೇಳ್ತೇನೆ. ಬಿಕಾಸ್ ತುಂಬ ಖಾರವಾಗಿದೆ ಅದು. ಆಮೇಲೆ ಅಷ್ಟು ಈಸಿಯಾಗಿ ನೀವೆಲ್ಲ ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಪಾಯಿಂಟ್ಸ್ ಇದೆ. ಸೊ 2 ವಾಹಿನಿಯಲ್ಲಿ ಹೇಳ್ಬೋದಾದಂತಹ ಪಾಯಿಂಟ್ಸನ್ನು ಇಲ್ಲಿ ಹೇಳ್ಬಿಡ್ತೇನೆ. ಮಿಕ್ಕಿದ 3 ಪಾಯಿಂಟನ್ನು ವರ್ಕ್ಶಾಪ್ ಬಂದಾಗ ದಯವಿಟ್ಟು ನೀವು ಕೇಳಿ, ವರ್ಕ್ಶಾಪಲ್ಲಿ ನಾನು ಅದ್ರ ಬಗ್ಗೆ ಹೇಳ್ಕೊಡ್ತೇನೆ.